ವೆಲ್ಕಮ್ ಬ್ಯಾಕ್ ಟು ರುಚಿ ಸಂಭ್ರಮ. ನಮ್ಮ ಊಟ ನಮ್ಮ ಸಂಭ್ರಮ. ಇವತ್ತಿನ ರೆಸಿಪಿ ಚೀಸಿ ಪೊಟೆಟೊ ಪಾಪ್ಸ್. ಈಸಿಯಾಗಿ ಕ್ವಿಕ್ ಆಗಿ ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ ನಿಂದ ಈವ್ನಿಂಗ್ ಸ್ನಾಕ್ಸ್ಗೆ ಮಕ್ಳಿಗೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ 2 ಆಲೂಗಡ್ಡೆ ತಗೊಂಡಿದ್ದೀನಿ, ಅದನ್ನ ಬೇಯಿಸಿಟ್ಕೊಂಡ್ಬಿಡೋಣ. ಮತ್ತೆ ಕಾರ್ನ್ಫ್ಲೆಕ್ಸ್ ನ ಪೌಡರ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಒಂದ್ ಕಡೆ. ಮತ್ತೆ 1 ಬೌಲ್ಗೆ ಬೇಯಿಸಿರೋ ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. 1 ಈರುಳ್ಳಿನ ಹಾಕೊಂಡಿದ್ದೀನಿ, ಇದು ಆಪ್ಷನಲ್. ಮತ್ತೆ ಪೆಪ್ಪರ್ ಪೌಡರು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಜೀರಾ ಪೌಡರು, ಮತ್ತಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಹಾಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂಡು ಅದನ್ನ ನೀಟಾಗಿ ಕಲ್ಸ್ಕೊಳ್ಬೇಕು. ಅದು ಉಂಡೆ ಆಗೋ ತರ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉಂಡೆ ಆಗಿದೆ ನನಗೆ. ಇವಾಗ ಇದನ್ನ ಮಧ್ಯದಲ್ಲಿ ನಾನು ಚೀಸ್ದು ಕ್ಯೂಬ್ಸ್ ನ ಸ್ಟಫ್ ಮಾಡಬೇಕು. ಮಾಡ್ಬಿಟ್ಟು ಅದನ್ನ ನೀಟಾಗಿ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಂಡು ಬಾಲ್ಸ್ನೆಲ್ಲ ನಾನು ಒಂದ್ ಪ್ಲೇಟಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಮತ್ತೆ ನಾವು ಕಾರ್ನ್ಫ್ಲೋರ್ದು ವಾಟರ್ 1 ಕಪ್ಪಲ್ಲಿ, ಕಾರ್ನ್ಫ್ಲೆಕ್ಸ್ ಪೌಡರ್ 1 ಕಪ್ಪಲ್ಲಿ ಮಾಡಿಕೊಂಡು ಮತ್ತೆ ಇನ್ನೂ 1 ಪ್ಲೇಟಲ್ಲಿ ಎಲ್ಲ ಬಾಲ್ಸ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಸ್ಟವ್ ಹಚ್ಚಿ 1 ಬಾಣಲೆ ಇಟ್ಕೊಂಡು ಅದಕ್ಕೆ ಡೀಪ್ ಫ್ರೈ ಆಗೋಷ್ಟು ಎಣ್ಣೆ ಹಾಕೊಂಡು ಎಲ್ಲಾ ಬಾಲ್ಸ್ನು ಅದ್ರೊಳಗಡೆ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ಕ್ವಿಕ್ ಆಗಿ, ಈಸಿಯಾಗಿ, ಟೇಸ್ಟ್ ಆಗಿ ಚೀಸಿ ಪೊಟೆಟೊ ಪಾಪ್ಸ್ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಕೆಳಗಡೆ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸ್ಗಾಗಿ.